ಕಾಂಗ್ರೆಸ್ ಭದ್ರಕೋಟೆ ಕಾಂಗ್ರೆಸ್ ಆಗಿ ಉಳಿತದೆ. ಅಜೆಂಡಾ ಏನಿಲ್ಲ, ಇವ್ರದ್ದೇನಪ್ಪ ಅಜೆಂಡಾ ಅಂದ್ರೆ ಹಿಂದೂ ಮುಸ್ಲಿಂ ಗಲಾಟೆ ಒಂದೇ ಅಜೆಂಡಾ. ಬರೀ ಆಗ್ಲಲ್ಲ ಅವರಿಗೆ ಕೊಟ್ಕಂತ ಇದ್ರೆ ಆಗಲ್ಲ, ಇವ್ರಿಗೂ ಒಂದು ನೋಡೋಣ. 99% ದಾವಣಗೆರೆ ದಕ್ಷಿಣನೂ ಅಭಿವೃದ್ಧಿ ಆಗಿದೆ, ಉತ್ತರನೂ ಅಭಿವೃದ್ಧಿ ಆಗಿದೆ. ಯಾವುದೇ ಕಾರಣಕ್ಕೂ ಬಿಜೆಪಿ ಅವ್ರಿಗೆ ಗೆಲ್ಲಕ್ ಆಗಲ್ಲ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಬೇಕು ಅಂತ ಹೇಳಿ ಜಮೀರ್ ಸಾಹೇಬ್ರು ಕೇಳೋದ್ರ ತಪ್ಪೇನಿಲ್ಲ. ಯಾಕಂದ್ರೆ ಏನ್ ಮಾಡಿದ್ರೆ ಸಾಧನೆ ಅವರು ಏನು ಮಾಡಿಲ್ಲ. ಸಾಧನೆ ದಾವಣಗೆರೆ ಕೊಡುಗೆ ಕೊಟ್ಟಿರೋದೇ ಶಿವಶಂಕರಪ್ಪನವರು ಮತ್ತು ಎಸ್ ಮಲ್ಲಿಕಾರ್ಜುನ ಅವರು. ಅವ್ರು ಯಾವುದೇ ಕಾರಣಕ್ಕೂ ಬಿಜೆಗೆ ಪ್ಲಸ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ. ಇಲ್ಲಿ ಅಭಿವೃದ್ಧಿ ಅಂದ್ರೆ ದಾವಣಗೆರೆಯಲ್ಲಿ ಶಾಮನೂರವ್ರು ಬಿಟ್ರೆ ಅಭಿವೃದ್ಧಿ ಯಾರು ಮಾಡಕ್ ಆಗಲ್ಲ. ಕಾಂಗ್ರೆಸ್ ಜೈ ಬರಿ ಬಾರಿಸ್ ಇಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು. ಕುಟುಂಬ ರಾಜಕೀಯ ಎದರಲ್ಲಿಲ್ಲ, ಬಿಜೆಪಿ ಇಲ್ವಾ? ಈಗ ಯಡಿಯೂರಪ್ಪ ಅವರು ವಿಜೇಂದ್ರ ಅವರಿಗೆ ಮಾಡ್ತಿದ್ದಾರೆ. ಈಗ ದೇವೇಗೌಡರು ಹಿಡ್ಕಡ್ರಿ, ಕುಮಾರಸ್ವಾಮಿ ಹಿಡ್ಕಡ್ರಿ, ಮಗನ್ ತರಬೇಕಂತ ಇದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಶೇಖರಪ್ಪ ನಗರದಲ್ಲಿ ನಾವಿರ್ತಕ್ಕಂಥದ್ದು. ಅಂದರೆ ಇಲ್ಲಿ ಸಾಕಷ್ಟು ಯುವಕರು ನಮ್ಮ ಜೊತೆ ಇದ್ದಾರೆ. ಈ ಬಾರಿ ಎಲೆಕ್ಷನ್ ಯಾರಿಗೆ ವೋಟ್ ಹಾಕ್ತಿರಿ ತಾವು? ಯಾರು ಬಂದರೆ ಇಲ್ಲಿ ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗುತ್ತೆ? ಇಲ್ಲಿ ಯಾರು ಒಳ್ಳೇದು ಮಾಡ್ತಾರೋ ಅಂತಾರಿಗೆ ರೀ. ಆದರೆ ಕಾರ್ಪೆಂಟ್ರ್ ಒಳ್ಳೆಯವರು ಇರಬೇಕು, ನಮ್ಮ ಏರಿಯಾದಕ್ಕೆ ಇದು ಮಾಡ್ತಾ ಇರಬೇಕು, ಸ್ವಚ್ಛತೆ ಮತ್ತು ಏರಿಯಾಗಳೆಲ್ಲ ಅಡ್ಡಾಡ್ತಾ ಇರಬೇಕು, ನೋಡ್ತಾ ಇರಬೇಕು. ಅಂಥವ್ರಿಗೆ ವ್ಯಕ್ತಿಗಳಿಗೆ ನೋಡಿ ಮುಸ್ತೋಣ ಅಂತ ಅವ್ರ ಹೆಸರು, ಅವರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಅಂದರೆ ಈಗ ಶಾಮನೂರು ಶಿವಶಂಕರಪ್ಪನವ್ರು ಇದ್ರು, ಅವರು ಮೊನ್ನೆ ತಾನೇ ನಿಧನ ಹೊಂದಿದ್ರು. ಆ ಕಾರಣಕ್ಕಾಗಿ ಉಪಚುನಾವಣೆ ನಡೀತಾ ಇದೆಯಲ್ಲ, ಅವ್ರು ಮುಂಚೆ ಈಗ 4 ಬಾರಿ ಆರಿಸಿ ಬಂದ್ರೆ ಕೆಲಸ ಮಾಡಿದ್ದಾರೆ ಈ ಭಾಗದಲ್ಲಿ? ಮಾಡಿದ್ದಾರೆ. ಅವ್ರ ಮಗ ಮಾಡಿದ್ದಾರೆ. ಇಲ್ಲಿ ಓಣೆಯಲ್ಲಿ ಚರಂಡಿ ಪರಂಡಿ ಎಲ್ಲ ಇದ್ದಾಗೆಲ್ಲ ಕ್ಲೀನ್ ಮಾಡಿಸಿದ್ದಾರೆ, ಎಲ್ಲ ಮಾಡಿಸಿದ್ದಾರೆ. ಅಂದರೆ ನಿಮ್ಮ ಭಾಗದಲ್ಲೆಲ್ಲ ಕ್ಲೀನ್ ಅಥವಾ ಅಭಿವೃದ್ಧಿ ಎಲ್ಲ ಮಾಡಿದ್ದಾರೆ ಅಂತೀರಾ? ಮಾಡ್ಯಾರೆ. ಮತ್ತೆ ಅವರು ಮೊಮ್ಮಗನಿಗೆ ಸಮರ್ಥಕ್ಕೆ ಟಿಕೆಟ್ ಕೊಡ್ಬೇಕಂತ ಕೇಳ್ತಿದ್ದಾರೆ. ನಿಮ್ಮ ಸಪೋರ್ಟ್ ಯಾರಿಗೆ? ಕೊಳ್ಳಿ ಒಳ್ಳೇದೇ, ಅವರಿಗೆ ಕೊಳ್ಳಿ ಒಳ್ಳೇದೇ. ಓಕೆ, ಮತ್ತೊಬ್ರು ಇದಾರಲ್ಲಿ. ಅಣ್ಣ ನಮಸ್ತೆ, ತಮ್ಮ ಹೆಸರು? ಶಿವಾನಂದ ಅಂತ. ಸರ್, ನಿಮ್ಮ ಭಾಗದಲ್ಲಿ ಎಲೆಕ್ಷನ್ ಕಾವು ಹೇಗಿದೆ ಸರ್? ದಾವಣಗೆರೆ ದಕ್ಷಿಣ ನಾವು ಚೆನ್ನಾಗೈತೆ, ಎರಡು ಕಡೆಯಿಂದ ಫೈಟ್ ಐತೆ. ಟಿಕೆಟಿಗೋಸ್ಕರ ಬಡದಾಡ್ತಾರ ದೊಡ್ಡವರು, ಆ ವಿಚಾರ ಬೇರೆ. ಇಲ್ಲಿ ವಾಸ್ತವವಾಗಿ ಸ್ಥಳೀಕರಿಗೆ ಏನು ಒಳ್ಳೇದು ಮಾಡ್ತಾರೋ ಅವ್ರು ಬಂದರೆ ಭಾಳ ಚೆನ್ನಾಗಿ. ನಾವು ಆ ಕಡೆಗೆ ಹೇಳ್ಬೋದು, ಈ ಕಡೆಗೆ ಹೇಳ್ಬೋದು, ನಾವು ಹೇಳೋದು ಮುಖ್ಯ ಬರಲ್ಲ. ಸ್ಥಳೀಕರಿಗೆ ಒಳ್ಳೆ ಕೆಲಸ ಮಾಡೋರಿಗೆ ಟಿಕೆಟ್ ಸಿಗ್ಲಿ ಅಂತ ನಾವು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಂದ್ರೆ ಕಾಂಗ್ರೆಸ್ನ ಭದ್ರಕೋಟೆ. ಈ ಬಾರಿ ಯಾರಿಗೆ ಟಿಕೆಟ್ ಕೊಡ್ಬೇಕಂತ ಏನೋ ಒಂದು ಗಿಮಿಕ್ ನಡೀತಾ ಐತೆ, ಅದು ನಮ್ಮ ಕೈಯಲ್ಲೂ ಇಲ್ಲ, ನಿಮ್ಮ ಕೈಯಲ್ಲೂ ಇಲ್ಲ. ಏನೋ ಗಿಮಿಕ್ ನಡೀತಾ ಐತೆ, ಮುಂದೆ ನೋಡೋಣ. ಯಾರಿಗೆ ಟಿಕೆಟ್ ಕೊಟ್ರೆ ಈ ಬಾರಿ ಕಾಂಗ್ರೆಸ್ ಮತ್ತೆ ಜಯಬೇರೆ ಬರುತ್ತಂತ್ರಿ? ಈಗ ಹೊಸ್ದಾಗಿ ಬಂದವ್ರಿಗೂ ಒಂದು ಹುಮ್ಮಸ್ ಇರುತ್ತೆ, ಹಳಬ್ರಿಗೆ ಅಂತ ನಾವು ಗೆದ್ವಿ ಅನ್ನೋದೊಂದು ಹೆಸರು ಇರುತ್ತೆ. ಅದು ನಾವು ಮುಂದಾಗಿ ಏನು ಹೇಳಕ್ ಬರಲ್ಲ, ಕಾದ್ ನೋಡೋಣ. ಅಂದ್ರೆ ನಿಮ್ಮ ಭಾಗದಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಗಳಾಗಿದೆಯಾ ಸರ್? ಇಲ್ಲಿ ದಕ್ಷಿಣ ವಿಧಾನಸಭಾ ಕಾರ್ಯಗಳು ಆಗಿದಾವ್, ನಮ್ಮ ಸ್ಥಳೀಯ ಪೂರ್ತಿ ಆಗಿದಾವ್, ಅಭಿವೃದ್ಧಿ ಕಾರ್ಯಗಳು ಆಗಿದಾವ್. ಅಂದರೆ ಈ ಭಾಗದಲ್ಲಿ ಸರಿಯಾದಂಥ ಹಾಸ್ಪಿಟಲ್ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾರೆ, ಸರಿಯಾದಂಥ ಒಂದು ಮೆಡಿಕಲ್ ಕಾಲೇಜು, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇಲ್ಲ ಅಂತ ಹೇಳ್ತಾರೆ. ಈ ರೀತಿ ಸಾಕಷ್ಟು ಇನ್ನೂ ಕೆಲಸಗಳಾಗಬೇಕಿತ್ತು, ಆಗಿಲ್ಲ ಅಂತೇಳಿ ಸಾಕಷ್ಟು ದೂರುಗಳು ಹೇಳ್ತಾರೆ. ಅಂದರೆ ಯಾರು ಈ ಭಾಗದಲ್ಲಿ ಜನನಾಯಕರು ಬಂದರೆ ಇನ್ನೂ ಅಭಿವೃದ್ಧಿ ಹೊಂದಬಹುದು ಅಂತೀರಿ? ಯಾರು ಬಂದರೆ ಅನುಕೂಲ ಸರ್? ಅದನ್ನ ಈಗ ಎಲ್ಲರೂ ಅವರೇ ಮಾನವೀಯತೆಯಿಂದ ಮನಸ್ಸು ಕೊಟ್ಟು ಮಾಡಿದ್ರೆ ಎಲ್ಲದೂ ಆಕತ್ತೆ. ಮನಸ್ಸಿಗೆ ನಮ್ಮ ಹೆಚ್ಚಿನದಾಗ ಏನಿಲ್ಲ, ಮಾಡ್ಬೇಕಂತ ಅವ್ರ ತಲೆ ಬಂದ್ರೆ ಎಲ್ಲರೂ ಮಾಡ್ತಾರೆ. ಅವರು ಉಂಟು, ಇವರು ಉಂಟು, ಕಾಂಪಿಟೇಷನ್ ನಡೀತಾ ಐತೆ, ಮುಂದೆ ನೋಡೋಣ. ಯಾಕಂದ್ರೆ ಕಾಂಗ್ರೆಸ್ ನಿಂದ ಜಬ್ಬಾರ್ ಅವರು ಇದ್ದಾರೆ, ಆಮೇಲೆ ಸುಮಾರು ಆಕಾಂಕ್ಷಿಗಳಿದ್ದಾರೆ. ಈ ಕಡೆ ಬಿಜೆಪಿ ಅವರು ಅಜಯ್ ಕುಮಾರ್ ಇದ್ದಾರೆ, ಶ್ರೀನಿವಾಸ್ ಅವರು ಇದ್ದಾರೆ, ಆಮೇಲೆ ಯಶವಂತ್ ಜಾಧವ್ ಅವರು ಇದ್ದಾರೆ. ನಿಮ್ಮ ಅಭಿಪ್ರಾಯ? ಎಲ್ಲ ನಾಯಕರು ಇದಾರಲ್ಲ, ನಿಮಗೆ ಈ ನಾಯಕರಲ್ಲಿ ಯಾರು? ಸಾಕಷ್ಟು ಸಲ ಪ್ರಚಾರಗಳು ನಡೆದಿದ್ದಾವೆ, ಅವ್ರಿಗೆ ಟಿಕೆಟು ಇದು ಆಗೈತಿ, ಟಿಕೆಟು ಸಿಕ್ಕಿಲ್ಲ. ಈ ಸಲ ನೋಡೋಣ, ಅವ್ರಿಗೆ ಏನೋ ಟಿಕೆಟ್ ಸಿಕ್ಕರೆ ಅವ್ರದ್ದು. ಈಗ ಬರೀ ಆಗ್ಲಲ್ಲ ಅವ್ರಿಗೆ ಕೊಟ್ಕಂತ ಇದ್ರೆ ಆಗಲ್ಲ, ಇವ್ರಿಗೂ ಒಂದು ನೋಡೋಣ. ಇವರು ಒಂದು ಗೋಪುರ ಕಟ್ಟೋರು, ಅವ್ರ ಮೇಲೆ ಕಳಸ ಕಟ್ತಾರ, ನೋಡೋಣ, ಅವ್ರಿಗೊಂದು ಅವಕಾಶ ಕೊಡ್ಬೇಕು. ಮನೆ ಹಾಕ್ಬೇಕನ್ನೋದೇನಿಲ್ಲ. ಈಗ ಅವರು ಈಗಾಗಲೇ 10-12 ವರ್ಷದಿಂದ ಅವರು ಹೊಡೆದಾಡ್ತದ, ಟಿಕೆಟ್ ಸಿಗ್ತಾ ಇಲ್ಲ, ಮತ್ತು ಏನೋ ಮಾಡ್ತದ, ನಡೀತದೆ. ನಿಮ್ಮ ಭಾಗದಲ್ಲಿ ಪ್ರಮುಖ ಅಂತಂದ್ರೆ ಅಲ್ಪಸಂಖ್ಯಾತರು, ಯಾರಿಗೆ ಟಿಕೆಟ್ ಕೊಟ್ರೆ ಅನುಕೂಲ ಸರ್? ಸರ್, ಯಾರು ಸಮರ್ಥವಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸ್ತಾರ ಅವರಿಗೆ ಅವಕಾಶ ಕೊಟ್ಟರೆ ಒಳ್ಳೆಯದೇ. ಬಹುತೇಕವಾಗಿ 99% ದಾವಣಗೆರೆ ದಕ್ಷಿಣನೂ ಅಭಿವೃದ್ಧಿ ಆಗಿದೆ, ಉತ್ತರನೂ ಅಭಿವೃದ್ಧಿ ಆಗಿದೆ. ಅಭಿವೃದ್ಧಿಯಲ್ಲಿ ಯಾವುದೇ ತಾರತಮ್ಯ ಆಗಿಲ್ಲ. ವೈಯಕ್ತಿಕವಾಗಿ ಅಭಿವೃದ್ಧಿ ಕೇಳಿದರೆ ಯಾರೂ ಆಗಲ್ಲ, ಸರ್ಕಾರದಿಂದ ವೈಯಕ್ತಿಕ ಅಭಿವೃದ್ಧಿ ಯಾರೂ ಆಗಲ್ಲ. ಈಗ ಯಾರು ಸಮರ್ಥರಿದ್ದಾರೆ ಅವರಿಗೆ ಪಕ್ಷ ಟಿಕೆಟ್ ಕೊಡುತ್ತೆ, ಅವ್ರು ಗೆಲ್ತಾರೆ.
ಅಂದರೆ ನಿಮ್ಮ ಅಭಿಪ್ರಾಯ ಸರ್, ಈ ಬಾರಿ ಕಾಂಗ್ರೆಸ್ನಲ್ಲಿ ಬಹುತೇಕ ಪಾರ್ಟಿ ಅಂತಂದರೆ 2 ಪಾರ್ಟಿ ಅನ್ನೋ ರೀತಿಯಾಗಿದೆ. ಒಂದು ಕಡೆ ಅಲ್ಪಸಂಖ್ಯಾತರಿಗೆ ಪ್ರಮುಖವಾಗಿ ಟಿಕೆಟ್ ಕೊಡಲೇಬೇಕಂತೇಳಿ ಜಮೀರ್ ಅಹ್ಮದ್ ಅವರು ಪಟ್ಟು ಹಿಡಿದಿದ್ದಾರೆ. ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಅವರು ಇಲ್ಲ ನಮ್ಮ ಮಗನಿಗೆ ಟಿಕೆಟ್ ಕೊಡಬೇಕಂತೇಳಿ ಅವರು ಒಂದು ಕಡೆ ಪಟ್ಟು ಹಿಡಿದಿದ್ದಾರೆ. ಇದು BJP ಅವರಿಗೆ ಪ್ಲಸ್ ಆಗುತ್ತಂತ ಏನಂತೀರಾ? ಅವ್ರು ಯಾವುದೇ ಕಾರಣಕ್ಕೂ BJPಗೆ ಪ್ಲಸ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ. ಇಲ್ಲಿ ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಪಕ್ಷ, ರಾಷ್ಟ್ರೀಯರು ಅಧ್ಯಕ್ಷರು KPCC ಅಧ್ಯಕ್ಷರು ಯಾವ ನಿರ್ಣಯ ತಗೊಂತಾರೆ ಅವರಿಗೆ ಟಿಕೆಟ್ ಸಿಗುತ್ತೆ. ಆ ನಂತರ ಗೆಲುವು ಸದಾ ಒಂದೇ ಆಗುತ್ತೆ ಕಾಂಗ್ರೆಸ್ ಪಕ್ಷ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಬೇಕು ಅಂತೇಳಿ ಜಮೀರ್ ಸಾಹೇಬ್ರು ಕೇಳಿದ್ರೆ ತಪ್ಪೇನಿಲ್ಲ. ಅವರು ಸಾಕಷ್ಟು ಮತದಾನಗಳು ಹೊಂದಿದ್ದಾರೆ, ಅವ್ರು ಕೇಳ್ತಾರೆ, ಅವರ ಅಭಿಪ್ರಾಯವನ್ನು ಅವ್ರು ಹೇಳ್ಕೊಂತಾರೆ, ಪಕ್ಷ ತೀರ್ಮಾನ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಇದು BJPಗೆ ಹೋಗ್ಲಿಕ್ಕೆ ಆಗಲ್ಲ. ಅಂದ್ರೆ ಕಾಂಗ್ರೆಸ್ ಭದ್ರಕೋಟೆ ಕಾಂಗ್ರೆಸ್ನಲ್ಲೇ ಉಳಿಯುತ್ತಂತೀರಾ? ಹೌದು, ಕಾಂಗ್ರೆಸ್ ಭದ್ರಕೋಟೆ ಕಾಂಗ್ರೆಸ್ ಆಗಿ ಉಳಿತದೆ. ಟಿಕೆಟ್ ಯಾರಿಗೆ ಘೋಷಣೆ ಮಾಡಿದ್ರೆ ಜಯಬೇರಿ ಬಾರಿಸ್ತಾರೆ, ಯಾರೇ ನಿಂಡ್ರಲಿ. ಅವ್ರು ಖಂಡಿತ 100% ಅದು ಕಾಂಗ್ರೆಸ್ ಜಯಬೇರಿ ಬಾರಿಸುತ್ತೆ. ಇಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಹೇಗೆ ನಡೀತದೆ ಸರ್ ಕಾಂಗ್ರೆಸ್ ಮತ್ತೆ BJP ಫೈಟ್? ಈ ಬಾರಿ ಯಾರಿಗೆ ಟಿಕೆಟ್ ಕೊಟ್ರೆ ನೇರ ಹಣಹಾನಿ ಆಗುತ್ತಂತೀರಾ? ಸರ್, ಈ ಬಾರಿ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಯಾರಿಗಾರು ಟಿಕೆಟ್ ಕೊಡಲಿ, ನಮಗೆ ಸಮರ್ಥ ಶಾಮ್ನೂರು ಅವರಿಗೆ ಕೊಟ್ಟರು ತೊಂದರೆ ಇಲ್ಲ, ಹಾಗೂ ಅಲ್ಪಸಂಖ್ಯಾತರಿಗೆ ಕೊಟ್ಟರು ತೊಂದರೆ ಇಲ್ಲ. ಬೇರೆ ಅವ್ರಿಬ್ಬರನ್ನು ಬಿಟ್ಟು ಬೇರೆ ಯಾರು ಹಿಂದುಳಿದ ವರ್ಗದವ್ರಿಗೆ ಕೊಡ್ತೇವೆ ಅಂದ್ರೂ ಅವ್ರಿಗೆ ಕೊಟ್ಟರು ನಾವು ಕಾಂಗ್ರೆಸ್ ಪಕ್ಷ ಗೆಲುವು ನಿಶ್ಚಿತ. ಇಲ್ಲಿ ಯಾವುದೇ ಕಾರಣಕ್ಕೂ BJP ಅವ್ರಿಗೆ ಗೆಲ್ಲಕ್ಕಾಗಲ್ಲ ಇಲ್ಲಿ. ಯಾಕಂದರೆ ಏನು ಮಾಡಿದ್ದಾರೆ ಸಾಧನೆ? ಅವರು ಏನೂ ಮಾಡಿಲ್ಲ ಸಾಧನೆ. ಏನು ಒಂದು ಹೇಳ್ಕೊಳಕ್ಕಂತ BJP ಅವರು ಅಷ್ಟು ಕಾರ್ಪೊರೇಟರ್ ಇದ್ದರು, ಅಲ್ಲೇ ಇದ್ದರು, ಏನೂ ಒಂದು ಸಾಧನೆಯೂ ಮಾಡಿಲ್ಲ ಇಲ್ಲಿ. ದಾವಣಗೆರೆಗೆ ಕೊಡುಗೆ ಅಂತ ಕೊಡೋಕ್ಕಂದ್ರೆ ಯಾವೂ ಇಲ್ಲ. ದಾವಣಗೆರೆ ಕೊಡುಗೆ ಕೊಟ್ಟಿರೋದೇ ಶಿವಶಂಕರಪ್ಪನವರು ಮತ್ತು SS ಮಲ್ಲಿಕಾರ್ಜುನ್ ಅವರು. ಆ ಕೊಡುಗೆನೇ ಆಧರಿಸಿ ದಾವಣಗೆರೆ 11,000 ಜನ ಮನೆಗಳಿಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ಆ ಹಕ್ಕುಪತ್ರ ಕೊಟ್ಟು ಇವತ್ತು ನಮ್ಮ ಸ್ಲಮ್ ಏರಿಯಾದಲ್ಲಿ ಮನೆ ಕಟ್ಟೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ 2,65,000 ರೂಪಾಯಿ ಮನೆಗಳಿಗೆ ಲೋನ್ ಕೊಟ್ಟು ಇವತ್ತು ಮನೆ ನೋಡಂಗಿದೆ. ಹಿಂದೆ ಗುಡಿಸ್ಲಿದ್ವು, ಅವು ಇವತ್ತು ಬಿಲ್ಡಿಂಗ್ ಥರ ಆಗಿದ್ದಾವೆ. ಹಾಗಾಗಿ ನಮಗೆ ಕಾಂಗ್ರೆಸ್ ಪಕ್ಷ ಬಂದರೆ ಇಲ್ಲಿ ಬಡ ಬಗ್ಗರಿಗೆ ಎಲ್ಲರಿಗೂ ಅಲ್ಪಸಂಖ್ಯಾತರು ಹಿಂದುಳಿದವರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಬರೋದೇ ಸೂಕ್ತ ನಮಗೆ ಇಲ್ಲಿ. ಅಂದರೆ ಈಗ BJP ಅವ್ರು ಬಂದರೆ ಏನು ಮಾಡ್ತಾರೆ ಅಂತಂದರೆ ಬರೀ ಅವ್ರಿಗೆ ಜಾತಿ ಅಂತಂದೇಳಿ ಹಿಂದುಳಿದವರ್ಗಂತ ಬೆಂಕಿ ಹಚ್ತಾರೆ. ಅದು ಆಗಬಾರ್ದು. ಇಲ್ಲಿ ಎಲ್ಲರೂ ಒಂದೇ ಸಮಯದಲ್ಲಿ ಇದ್ದೇವೆ. ಈ ವರ್ಷ ಆದರೂ ನಮ್ಮ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಗಲಾಟೆ ಗದ್ದಲೆಗಳ ಹಿಂದೆ ಆಗಿತ್ತು. 1994-92 ಆಗಿತ್ತು. ಆವಾಗಿಂದ ಇಲ್ಲಿ ತನಕ ಶಾಮನೂರ ವಹಿಸ್ಕೊಂಡ ಮೇಲೆ ಯಾವುದೇ ಗಲಾಟೆ ಗದ್ದಲೆಗಳಾಗಿಲ್ಲ. ಈಗೀಗ ಬಂದ ಮೇಲೆ ಅದು ಅಂತೆ ಇದು ಅಂತಂದರೆ ಹಿಂದೂ ಮುಸ್ಲಿಮ್ ಅಂತ ಜಗಳ ಹಚ್ಕೊಂತ ಹೊಂಟಿದ್ದಾರೆ ಇವ್ರು ಏನು ಅಜೆಂಡಾ ಏನಿಲ್ಲ. ಇವ್ರದ್ದು ಏನಪ್ಪ ಅಜೆಂಡಪ್ಪ ಅಂದರೆ ಹಿಂದೂ ಮುಸ್ಲಿಂ ಗಲಾಟೆ ಒಂದೇ ಅಜೆಂಡಾ ಇವ್ರದ್ದು. ಅಂದರೆ ನೀವು ಹೇಳ್ತಾ ಇರೋದು ಸರಿ ಸರ್. ಅಂದರೆ ಇವಾಗ ಅಲ್ಪಸಂಖ್ಯಾತರು ಏನು ಪಟ್ಟು ಬಿಡಿದಿದ್ದಾರೆ, ನಾವು ಏನಾದರೂ ಆಗಲಿ ಈ ಬಾರಿ ನಮಗೆ ಟಿಕೆಟ್ ಕೊಡಲೇಬೇಕಂತೇಳಿ. ಯಾಕಂದರೆ ಈಗ ಜಮೀರ್ ಅಹ್ಮದ್ ಅವರು ಪಟ್ಟು ಹಿಡಿದಿದ್ದಾರೆ, ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಅವರು ನಮ್ಮ ಮಗನಿಗೆ ಕೊಡ್ಬೇಕಂತ ಪಟ್ಟು ಹಿಡಿದಿದ್ದಾರೆ. ಇಬ್ಬರು ಜಗಳದಲ್ಲಿ ಮೂರನೇದವರು BJP ಅವರು ಲಾಭ ಆಗುತ್ತೆ. ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹೈಕಮಾಂಡ್ ಇದೆ, ಹೈಕಮಾಂಡ್ ತೀರ್ಮಾನ ಅಂತಿಮ. ಅಲ್ಲಿ ಯಾರಿಗಾರ ಟಿಕೆಟ್ ಕೊಟ್ಟರು ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಆಗಲಿ ಕಾಂಗ್ರೆಸ್ ಇದಾಗಲಿ ಅವರು ಕೆಲಸ ಮಾಡ್ತಾರೆ. ಹಂಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಈ ಸಲ ಗೆಲುವು ನಿಶ್ಚಿತ ಇದೆ. ಯಾವುದೇ ಕಾರಣಕ್ಕೂ ಈಗ ಇಲ್ಲಿ 6 ಬಾರಿ ಶಾಮು ಶಿವಶಂಕರ್ ಗೆದ್ದಿದ್ದಾರೆ. ಹಂಗಾಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರನ ಬೇರೆಯವರಿಗೆ ಬಿಟ್ಕೊಡೋಕ್ಕೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸರಿಯಿಲ್ಲ, ಇದು ತಯಾರಿಲ್ಲ. ಮತ್ತು ಇವರು ಯಾವ ಮುಖಂಡರುಗಳು ನಾವು ಬಿಟ್ಕೊಡೋಕ್ಕಂತ ಮಾತೇ ಇಲ್ಲ. ಕಾಂಗ್ರೆಸ್ ಪಕ್ಷ ಗೆಲುವಿಗೆ ಜಯಬೇರಿ ಕಾರ್ಯಕರ್ತರ ಬಳಗನೇ ದೊಡ್ಡದಿದೆ. ಹಂಗಾಗಿ ಕುಟುಂಬ ರಾಜಕೀಯ ಅನ್ಸಲ್ವಾ ಸರ್ ಇದು? ಸರ್, ಕುಟುಂಬ ರಾಜಕೀಯ ಎದರಲ್ಲಿಲ್ಲ. BJP ಕಾರ್ಯಕರ್ತರು ಇರ್ತಾರೆ, ಕಾರ್ಯಕರ್ತರಿಗೆ ಒಂದು ಟಿಕೆಟ್ ಕೊಟ್ಟು ನೋಡ್ಬೋದಲ್ಲ? ಕೊಡ್ಬೋದು, ಅದೇ ಹೇಳ್ತಾರೆ. ಹೈಕಮಾಂಡ್ ಇಲ್ಲ, ಹೈಕಮಾಂಡ್ ತೀರ್ಮಾನ ಅಂತಿಮ. ಈಗ ಯಾವ ಪಕ್ಷದಲ್ಲಿ ಇಲ್ಲ, ಯಾಕೆ BJP ಅಲ್ಲಿ ಇಲ್ವಾ ಕುಟುಂಬ ರಾಜಕಾರಣ? ಈಗ ಯಡಿಯೂರಪ್ಪ ಅವರು ವಿಜೇಂದ್ರ ಅವರಿಗೆ ಮಾಡ್ತಿದ್ದಾರೆ, ಅದರಲ್ಲಿ ಮುಂದೆ ಮಾಡ್ತಿದ್ದಾರೆ. ಅವಾಗ ಎಲ್ಲ ಪಕ್ಷದಲ್ಲಿ ಇದೆ. ಈಗ ದೇವೇಗೌಡರು ಇಟ್ಕೊಳ್ರಿ, ಕುಮಾರಸ್ವಾಮಿ ಇಟ್ಕೊಳ್ರಿ, ಮಗನ್ ತರಬೇಕಂತ ಇದ್ದಾರೆ. ಕುಟುಂಬ ರಾಜಕಾರಣ ಎಲ್ಲ ಪಕ್ಷದಲ್ಲೂ ಇದೆ. ಹಂಗಾಗಿ ಕುಟುಂಬ ರಾಜಕಾರಣ ಅಂತ ಏನಿಲ್ಲ, ಹೈಕಮಾಂಡ್ ತೀರ್ಮಾನ ಏನು ಮಾಡುತ್ತೋ ಅದಕ್ಕೆ ನಾವು ಕಾರ್ಯಕರ್ತರು ತೀರ್ಮಾನ, ಕಾರ್ಯಕರ್ತರು ಗೆಲ್ಲಿಸ್ತಾರೆ. ಕಾರ್ಯಕರ್ತರೇ ಕಾಂಗ್ರೆಸ್ ಪಕ್ಷಕ್ಕೆ ಕಾರ್ಯಕರ್ತರೇ. ಈಗಂದ್ರೆ ನಿಮ್ಮ ಭಾಗದಲ್ಲಿ ಒಂದು ಒಳ್ಳೆ ಆಸ್ಪತ್ರೆ ಇಲ್ಲ, ಕಾಲೇಜುಗಳಿಲ್ಲ ಅಂತೇಳಿ ಸುಮಾರು ನಿಮ್ಮ ಜನ ಹೇಳಿರ್ತಕ್ಕಂಥದ್ದು. ಅದು ಇಲ್ಲ. ಈಗ ಮುಂದೆ ಈಗ MP ಅವರು ಗೆದ್ದಿದ್ದಾರೆ, ಮುಂದೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಮಾಡ್ಬೋದು, ಇನ್ನೂ ಅವಕಾಶ ಇದೆ ಅವರಿಗೆ. ಇನ್ನು ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ಆಗೀಗ ಒಂದು ಆಲ್ರೆಡಿ ಈಗ ಸ್ಕ್ಯಾನಿಂಗು ಅದು ಅಂತೇಳಿ ಶಾಮಶೇಖರ್ ಹಾಸ್ಪಿಟ್ಲನ್ನ ಬಿಟ್ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಕಾಲೇಜು ಬಿಟ್ಟು ಮಾಡ್ಬೋದು. ಜಾಗ ಅವರು ನೋಡ್ತಿದ್ದಾರೆ, ಅಭಿವೃದ್ಧಿ ಮಾಡ್ತಾರೆ. ಅಭಿವೃದ್ಧಿ ಅಂದರೆ ದಾವಣಗೆರೆಯಲ್ಲಿ ಶಾಮನೂರವ್ರು ಬಿಟ್ಟರೆ ಅಭಿವೃದ್ಧಿ ಯಾರೂ ಮಾಡೋಕ್ಕಾಗಲ್ಲ. ಇಲ್ಲ BJP ಅವರು ಮಾಡೋಕ್ಕಾಗಲ್ಲ, ಯಾರೂ ಮಾಡೋಕ್ಕಾಗಲ್ಲ. ಏನು ಮಾಡ್ತಿದ್ದಾರೆ BJP ಅವರು? ಏನೂ ಮಾಡ್ತಾ ಇಲ್ಲ ಅವರು. ಹಾಗಾಗಿ ಕಾಂಗ್ರೆಸ್ ಪಕ್ಷ ಗೆಲುವು ನಿಶ್ಚಿತ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MP 2025 ಜಗದೀಶ್ ಶೆಟ್ಟರ್ ಬೆಳಗಾವಿ ಸಂಸದ, ಡಾಕ್ಟರ್ CN ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಸಂಸದ,
ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ ಸಂಸದೆ, ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಕ್ಷೇತ್ರ ಸಂಸದ, ಶ್ರೇಯಸ್ ಪಟೇಲ್ ಹಾಸನ ಕ್ಷೇತ್ರ ಸಂಸದ, ಮಲ್ಲೇಶ್ ಬಾಬು ಕೋಲಾರ ಕ್ಷೇತ್ರ ಸಂಸದ, ಸಾಗರ್ ಖಂಡ್ರೆ ಬೀದರ್ ಕ್ಷೇತ್ರ ಸಂಸದ, ಕ್ಯಾಬ್ ಬ್ರಿಜೇಶ್ ಚೌಟಾ ದಕ್ಷಿಣ ಕನ್ನಡ ಕ್ಷೇತ್ರ ಸಂಸದ, ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣ ಸಂಸದ, ಸುನಿಲ್ ಬೋಸ್ ಚಾಮರಾಜನಗರ ಕ್ಷೇತ್ರ ಸಂಸದ, ಪಿಸಿ ಮೋಹನ್ ಬೆಂಗಳೂರು ಕೇಂದ್ರ ಸಂಸದ, ಕುಮಾರ್ ನಾಯಕ್ ರಾಯಚೂರು ಕ್ಷೇತ್ರ ಸಂಸದ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಪಿ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.